ಇದನ್ನ ನಾವು ಓವರ್ ನೈಟ್ ಇದನ್ನ ನೆನೆಸ್ಕೋಬೇಕಾಗತ್ತೆ. ಇದನ್ನ ನೆನೆಸಿಟ್ಕೊಂಡಿರೋದು ನಾನು ಆಲ್ರೆಡಿ ಇದೆಯಾ ನನ್ನ ಹತ್ರ. ಸೊ ಇದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಹೇಗಿರುತ್ತೆ ಇದು ಬಿಫೋರ್ ಮತ್ತೆ ಆಫ್ಟರ್ ಹೆಂಗಾಗುತ್ತೆ ಅದು ಕೂಡ ನಾನು ತೋರಿಸ್ಕೊಡ್ತೀನಿ. ಲೈಕ್ ಇದನ್ನ ನೀವು ಸ್ವಲ್ಪ ಹಾಕೊಂಡ್ರೆ ಸಾಕು, ನಿಮಗೆ ಅದೇ ಒಂದು ನಿಮಗೆ ಒಂದು ದಿನಕ್ಕೆ ಆಗೋ ಅಷ್ಟು ಬರುತ್ತೆ. ಓಕೆನಾ. ಇದು ಜೆಲ್ ರೀತಿಯಲ್ಲಿ ಫಾರ್ಮ್ ಆಗುತ್ತೆ. ಇದು ಸಹ ಅಷ್ಟೇ, ಅದ್ರ ಜೊತೆಗೆ ಇದನ್ನ ಬೆರೆಸ್ಕೊಂಡು ತಿನ್ಬೋದು. ಇಲ್ಲಿ ಇವಾಗ ನೀವು ನೋಡ್ತಿರೋದು ಬಂದ್ಬಿಟ್ಟು ನಾನು ನಿಮ್ಗೆ ಆಗ್ಲೇ ತೋರಿಸಿದ್ದೆ ಅಲ್ವಾ, ಲೈಕ್ ಬಾದಾಮ್ ಗೋಂದು. ಇದನ್ನ ನಾನು ಒಂದು 5-6 ಬೀಜಗಳನ್ನ ಹಾಕೊಂಡ್ಬಿಟ್ಟು ಓವರ್ ನೈಟ್ ನೆನ್ಸಿಟ್ಕೊಂಡಿದ್ದೀನಿ. ನೆನ್ಸಿಟ್ಕೊಂಡಾದ್ಮೇಲೆ ಇದು ಈ ತರ ಫಾರ್ಮ್ ಆಗುತ್ತೆ. ಇಲ್ಲಿ ಒಂದು ಬೌಲಲ್ಲಿ ನಾನು ಒಂದು ಸಣ್ಣದಾಗಿ ಹಚ್ಕೊಂಡಿರೋ ಬನಾನಾ ತಗೊಂಡಿದ್ದೀನಿ. ಜೊತೆಗೆ ಇದಕ್ಕೆ ನಾನು ಜೆಲ್ಲಾಗಿ ಫಾರ್ಮ್ ಆಗಿರೋ ಬಾದಾಮ್ ಗೋನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ನಾನು ಜೆಲ್ನ ಹಾಕೊಳ್ತಾ ಇದ್ದೀನಿ. ನಿಮಗೆ ಉಷ್ಣಾಂಶಕ್ಕೆ ತಕ್ಕಂತೆ ನೀವು ಹಾಕೋಬಹುದು. ಜೊತೆಗೆ ಇಲ್ಲಿ ನಾನು ಓವರ್ ನೈಟ್ ನೆನೆಸಿಟ್ಕೊಂಡಿರೋ ಥರ ಏನಿದೆ ಇದು ಚಿಯಾ ಸೀಡ್ ಕೂಡ ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ನಾನು ಇಲ್ಲಿ ಹೆಂಗೆ ತೋರಿಸ್ತಾ ಇದ್ದೀನಿ ನೀವು ಅದೇ ಥರ ಮಾಡ್ಕೊಳ್ತಾ ಹೋಗಿ. ಇದನ್ನ ನೀವು ದಿನ ತಿನ್ನೋದ್ರಿಂದ ನಿಮ್ಮ ಬಾಡಿನಲ್ಲಿ ಎಷ್ಟೋ ಉಷ್ಣಾಂಶ ಕಮ್ಮಿ ಆಗೋದ್ರ ಜೊತೆಗೆ ಇದು ತುಂಬ ಒಳ್ಳೆಯದು ಕೂಡ ನಮ್ಮ ಬಾಡಿಗೆ. ಬೆಂಗಳೂರಲ್ಲಿರೋ ಬೇಸಿಗೆನ ನಾವು ಕಮ್ಮಿ ಮಾಡ್ಲಿಕ್ಕಂತೂ ಆಗಲ್ಲ. ಅಟ್ಲೀಸ್ಟ್ ನಮ್ಮ ಬಾಡಿನಲ್ಲಿರೋ ಉಷ್ಣಾಂಶ ಅಂತಾದರೂ ಕಮ್ಮಿ ಮಾಡೋಣ. ಹಾಗೆ ತಿನ್ಬೋದು, ಬಟ್ ಇದು ಬಂದ್ಬಿಟ್ಟು ನಾನು ಎವ್ರಿ ಡೇ ನಾನು ಇದು ಮಾರ್ನಿಂಗಲ್ಲಿ ಸಹ ತಿಂತೀನಿ. ನನಗೆ ಓವರ್ ನೈಟ್ ಸೋಕ್ ಮಾಡಿರೋದು ನಾನು ನೈಟ್ ಸಹ ಸಮ್ಟೈಮ್ಸ್ ತಿಂತೀನಿ. ನೈಟ್ ತಿಂದು ಮಲಗೋದ್ರಿಂದ ಬೆಳಗ್ಗೆ ಆಗೋಷ್ಟೊತ್ತಿಗೆ ಉಷ್ಣಾಂಶ ಕಮ್ಮಿ ಆಗಿರುತ್ತೆ. ಸೊ ಇಷ್ಟೇ ತಿನ್ನಬೇಕು ಅಷ್ಟೇ ತಿನ್ನಬೇಕು ಅಂತೇನಿಲ್ಲ. ನಿಮ್ಮ ಬಾಡಿಗೆ ಒಂದು ಪ್ರಿಯಾರಿಟಿಗೆ ಹೇಗೆ ಬೇಕೋ ನೀವು ಆಗ ಮಾಡ್ಕೋಬೋದು. ನೋಡಿ, ಈ ಥರ ಜೆಲ್ ಥರ ಇರೋದನ್ನು ಫಾರ್ಮ್ ಆಗಿದೆ. ನಿಮಗೆ ಇದ್ರ ಜೊತೆಗೆ ಆ್ಯಪಲ್ ಹಾಕ್ಕೋಬೋದು, ಪೊಮೊಗ್ರಾನೇಟ್ ಹಾಕ್ಕೋಬೋದು, ಸ್ಟ್ರಾಬೆರಿ ಹಾಕ್ಕೋಬೋದು. ನಿಮಗೆ ಯಾವ ಫ್ರೂಟ್ ಇಷ್ಟ ಆಗುತ್ತೆ ಆ ಫ್ರೂಟ್ನ ಹಾಕ್ಕೊಂಡು ನೀವು ಇದನ್ನು ತಿನ್ಕೋಬೋದು.